ಪಂಚಾಯತಿ ಲೂಟಿ ಮಾಡಿದ ಪಿಡಿ ಅಧಿಕಾರಿ ನಾಲ್ಕಿಗೆ ಹೇಳಿ ಧಿಕ್ಕಾರ. ಸರ್ಕಾರ ಹಣ ಲೂಟಿ ಮಾಡುತ್ತಿರುವ 4 ಪಿಡಿ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಕಾಳಿಗೆ ಅವರನ್ನು ಕುಮ್ಮಕ್ಕು ನೀಡುತ್ತಿರುವ ಅಧಿಕಾರಿ ನಾಲ್ಕಿಗೆ ಹೇಳಿ ಧಿಕ್ಕಾರ. ಬೇಕು ಪಂಚಾಯತ್ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಬೇಕು ಮಾಡಲೇಬೇಕು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ದಿನಗಳಿಂದ ಏನಪ್ಪಾ ಅಂದ್ರೆ ಅಲ್ಲಿ ಅವ್ಯವಹಾರ ನಡೀತಾ ಇದೆ ಅಂತ ಇವತ್ತು ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತಿ ನಮ್ಮ ಸಿಒ ಅಧಿಕಾರಿಗೆ ಏನಪ್ಪಾ ಅಂದ್ರೆ ನಾವು ಮನವಿ ಕೂಡ ಸಲ್ಲಿಸಿದ್ದೇವೆ. ಸುಮಾರು ಇಲ್ಲಿವರೆಗೂ 2 ತಿಂಗಳಾದ್ರೂ ಕೂಡ ಯಾವುದೇ ನಮ್ಮ ಮನವಿಗೆ ಸ್ಪಂದಿಸ್ತಾ ಇಲ್ಲ ಅಧಿಕಾರಿಗಳು. ಇಲ್ಲಿ ಅಧಿಕಾರಿಗೆ ನಾನು ವಿಚಾರಣೆ ಮಾಡಿದಾಗ ಇಲ್ಲಿ ಅಧಿಕಾರಿಗಳು ಕಾಳಗಿ ತಾಲೂಕಿನ ಇರ್ತಕ್ಕಂಥ ಬಸಲಿಂಗಪ್ಪ ಡಿಗ್ಗಿ ಅವರಿಗೆ ಏನಪ್ಪಾ ಅಂದ್ರೆ ಅವರಿಗೆ ತನಿಖೆ ಮಾಡಿ ನಮಗೆ ಮಾಹಿತಿ ಕೊಡುವಂತ ಇಲ್ಲಿಯ ಜಿಲ್ಲಾ ಮತ್ತು ಪಂಚಾಯತಿ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಅಲ್ಲಿಯ ಕಾಳಗಿ ತಾಲೂಕಿನ ಏನಪ್ಪಾ ಅಂತಂದ್ರೆ ಅಲ್ಲಿ ರಟ್ಕಲ್ ಪಂಚಾಯತಿಯ ಪಿಡಿ ಅಧಿಕಾರಿ ಆಗಿರ್ಬೋದು ಸಂತೋಷ್ ತೇಲಿ ಹಾಗೂ ಶ್ರವಣ್ ಕುಮಾರ್ ಹಾಗೂ ನಾಗಣ್ಣ ಮಾಮನಿ ಅಂತ ಇವರು 3 ಸೇರ್ಕೊಂಡು ಏನಪ್ಪಾ ಅಂತಂದ್ರೆ ಕಾಳಗಿ ತಾಲೂಕಿನ ಅಧಿಕಾರಿ ಅಂತ ಬಸಲಿಂಗಪ್ಪ ಡಿಗ್ಗಿ ಇವರು 4 ಜನ ಸೇರ್ಕೊಂಡು ಏನಪ್ಪಾ ಅಂದ್ರ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಏನಪ್ಪಾ ಅಂದ್ರ ತೆರಿಗೆ ಹಣ ಏನಪ್ಪಾ ಅಂದ್ರೆ ಕಟ್ಟಬೇಕಾಗಿತ್ತು, ಅದು ಲೂಟಿ ಹೊಡೆಯುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಇಲ್ಲಿ ಕಾಳಗಿ ಅಧಿಕಾರಿ ಆಗಿರ್ತಂತ ಬಸಲಿಂಗಪ್ಪ ಡಿಗ್ಗಿ ಅವರು ಸಂತೋಷ್ ತೇಲಿ ಅವರನ್ನಪ್ಪ ಅಂದ್ರ ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇರ್ತಕ್ಕಂಥ ಸಂಪೂರ್ಣ 4 ಅಧಿಕಾರಿಗಳು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಪ್ರಿಯಾಂಕರಿಗೆ ತವರಿನಲ್ಲಿ ಇವತ್ತು ಅದೇ ಸಂಬಂಧಪಟ್ಟ ಸಚಿವರು ಕೂಡ ಆಗಿದ್ದಾರೆ. ಆದ್ರೆ ಕಲಬುರಗಿಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಆ ಪರಿಸ್ಥಿತಿ ಆಗ್ತಾ ಇದೆ. ಅದಕ್ಕೆ ನಾನು ಇವತ್ತು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಇವತ್ತು ಕಲಬುರಗಿ ಜಿಲ್ಲಾ ಪಂಚಾಯತಿ ಇವತ್ತು ಕಚೇರಿ ಮುಂದೆ ಇವತ್ತು ಕತ್ತೆ ಸಮೇತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇನೆ. ಇನ್ನು ವಿನೋದನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮನುಷ್ಯರ ತರ ವರ್ತಿಸುತ್ತಿಲ್ಲ, ಕತ್ತೆ ತರ ಏನಪ್ಪಾ ಅಂದ್ರೆ ವರ್ತನೆ ಮಾಡ್ತಾ ಇದಾರೆ. ಅದಕ್ಕೆ ಇವತ್ತು ನಾವು ಕತ್ತೆ ಜೊತೆಗೂಡಿ ಇವತ್ತು ನಾವೇನಪ್ಪಾ ಅಂದ್ರೆ ಒಂದು ಪ್ರತಿಭಟನೆ ಮುಖಾಂತರ ಇವತ್ತು ನಾವು ಕಲಬುರಗಿ ಜಿಲ್ಲಾ ಒಂದು ಪಂಚಾಯತಿ ಕಚೇರಿಗೆ ಬಂದಿದ್ದೇವೆ. ಒಂದು ವೇಳೆ ಕಾಳಗಿ ತಾಲೂಕಿನ ಆದಂತ ಡಿಗ್ಗಿ ಸರ್ ಆಗಿರ್ಬೋದು, ಸಂತೋಷ್ ತೇಲಿ ಆಗಿರ್ಬೋದು, ಅಲ್ಲಿ ಬಿಲ್ ಕಲೆಕ್ಟರ್ ಆದಂತ ಶ್ರವಣ್ ಕುಮಾರ್ ನಾಗಣ್ಣ ಇವರು ಕೂಡಲೇ ಅಮಾನತು ಮಾಡಬೇಕು. ಒಂದು ವೇಳೆ ಅಮಾನತು ಮಾಡದೇ ಇದ್ದರೆ ನಾನು ನಿಮ್ಮ ಕಚೇರಿ ಮುಂದೆ ಕತ್ತಿ ಜೊತೆ ಕೂಡಿ ಇಲ್ಲಪ್ಪ ಅಂದ್ರೆ ನಾವು ವಿನೂತನವಾಗಿ ಹೋರಾಟ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ.